ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಪ್ರಾಡಕ್ಟ್ ಇನ್ಫಾರ್ಮೇಶನ್ ವಿಡಿಯೋ. ನಾನು ನಿಮ್ಮ ಹರೀಶ್, ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಂದ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ DJI Action 6 ನ ಟೆಕ್ನಿಕಲ್ ರಿವ್ಯೂ ನೋಡಿದ್ರಿ. ಅದು ಕೂಡ ಒಂದು ಒಳ್ಳೆ ಬಿಗ್ ಸೆನ್ಸರ್ ಇರುವಂತ ಕ್ಯಾಮ್ರಾನೇ. ಬಟ್ ನೀವು ಯಾವ್ದಾದ್ರೂ ಒಂದು ಟ್ರೆಕ್ಕಿಂಗ್ ಹೋಗಿರ್ತೀರಾ, ಒಂದು ಒಳ್ಳೆ ಅದ್ಭುತವಾಗಿರುವಂತ ರೈಡ್ ಹೋಗಿರ್ತೀರಾ, ಅಥವಾ ಒಂದು ಬೀಚ್ ವ್ಯೂ ಹೋಗಿರ್ತೀರಾ, ಬಟ್ ಅಲ್ಲಿ ನೀವು ಸೆಟ್ ಮಾಡೋಕ್ಕಾಗೋದು ಒಂದೇ ಒಂದು ಫ್ರೇಮ್. ಸೊ ಅದು ಹೊರತಾಗಿಯೂ ನಿಮ್ಮಲ್ಲಿ ತುಂಬಾನೇ ಫ್ರೇಮ್ ಇರುತ್ತೆ ಕ್ಯಾಪ್ಚರ್ ಮಾಡ್ಲಿಕ್ಕೆ, ಬಟ್ ಅದೆಲ್ಲಾನು ಈ ಪರ್ಟಿಕ್ಯುಲರ್ ಕ್ಯಾಮ್ರಾಸ್ ಅಲ್ಲಿ ಆಗೋದಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಇರೋದೇ Insta360. ಇವತ್ತು ನಮ್ಮ ಹತ್ರ ಇರುವಂತದ್ದು ಇನ್ಸ್ಟಾನ ಲೇಟೆಸ್ಟ್ ಮಾಡೆಲ್ X5 ಇದೆ. ಎಸೆನ್ಷಿಯಲ್ ಬಂಡಲ್ ತಗೊಂಡಿರುವಂತದ್ದು. ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಬಾಕ್ಸ್ ಅಂತೂ ಪ್ರೀಮಿಯಂ ಆಗಿ ಬಂದಿದೆ. ಒಳ್ಳೆ ಸ್ವೀಟ್ ಬಾಕ್ಸ್ ಇದಾಗಿದೆ, ತುಂಬಾ ದೊಡ್ಡದಾಗಿ, ಬಟ್ ತುಂಬಾನೇ ಸೇಫ್ಟಿ ಆಗಿ ಎರಡೂ ಕಡೆ ಸ್ಪಂಜ್ ಇದೆ. ನೀವು ಬಾಕ್ಸ್ ಕ್ಯಾಪ್ ಅಲ್ಲಿ ನೋಡಿದ್ರು ಕೂಡ ಸ್ಪಂಜ್ ಇದೆ, ಹಾಗೂ ನಿಮ್ಗೆ ಇದೆಲ್ಲ ಕೇಸಿಂಗ್ಸ್ ಏನ್ ಇಟ್ಟಿದ್ದಾರೆ ಫುಲ್ ಕಂಪ್ಲೀಟ್ ಆಗಿ ಸ್ಪಂಜ್ ಅಲ್ಲಿ ಬರುತ್ತೆ. ಇದು ಎಸೆನ್ಷಿಯಲ್ ಬಂಡಲ್ ಅಲ್ಲಿ ನಮಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಡ್ತಾರೆ. ಸೊ ಟೋಟಲ್ ಆಗಿ 2 ಬ್ಯಾಟ್ರಿ ಸಿಗುತ್ತೆ. ಸೊ ಎಕ್ಸ್ಟ್ರಾ ಟೈಮ್. ಹಾಗೆ ನಿಮಗೆ ಒಂದು ಇಂತ್ರ ಅಂತ ಬರ್ತಿದೆ, ಏನು ಆರ್ಡರ್ ಮಾಡಿಲ್ಲಪ್ಪ, ಮಿಂತ್ರಾ ಯೂಸೇ ಮಾಡಲ್ಲ ನಾನು. ಇದ್ರಲ್ಲಿ ನಿಮ್ಗೆ Insta360 ಅವರ ಸೆಲ್ಫಿ ಸ್ಟಿಕ್ ಕೂಡ ಬರುತ್ತೆ. ಬಟ್ ಇದನ್ನ ನೀವು ಟ್ರೈಪಾಡ್ ತರ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನೀವು 1.2 ಮೀಟರ್ಸ್ ವರ್ಗು ಇದನ್ನ ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ Insta360 ಅವರ ಒಂದು ಕಿಟ್ ಬ್ಯಾಗ್ ಕೂಡ ಕೊಡ್ತಾರೆ. ಸೊ ಈಸಿಯಾಗಿ ಟ್ರಾವೆಲ್ ಮಾಡಬಹುದು ಎಲ್ಲಾ ನೀವು ಐಟಮ್ಸ್ ನ ಇಟ್ಕೊಂಡು. ಸೊ ಈ ಕಿಟ್ ಒಳಗಡೆ ನಿಮ್ಗೆ ಸೊ ಕಿಟ್ ಒಳಗಡೆ ನಿಮಗೆ ಕಿಟ್ ಒಳಗಡೆ ನಮಗೆ ಪ್ರೀಮಿಯಂ ಆಗಿರುವಂತ Insta360 ಇದೆ. ಸೊ ಇದು ನೋಡಕ್ಕೆ ಒಳ್ಳೆ ಸ್ನೀಕರ್ಸ್ ಬಾರ್ ತರ ಇದೆ. ನಿಮ್ಗೆ ಬಾಕ್ಸ್ ಅಲ್ಲೇನೆ ಫಾಸ್ಟ್ ಚಾರ್ಜಿಂಗ್ ಕೇಸ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಆರಾಮಾಗಿ 2 ಬ್ಯಾಟ್ರೀಸ್ ಏನಿರುತ್ತೆ ಅದನ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ಮಾಡ್ಕೋಬಹುದು. ಒಂದು 20 ಮಿನಿಟ್ಸ್ ನೀವು ಚಾರ್ಜ್ ಹಾಕಿದ್ರೆ 80 ಮಿನಿಟ್ಸ್ ವರೆಗೂ ರೆಕಾರ್ಡ್ ಮಾಡುವಷ್ಟು ಕೆಪಾಸಿಟಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಸೊ ಓವರ್ ಆಲ್ ಆಗಿ ನೀವು 1 ಅವರ್ ಒಳಗಡೆ 2 ಬ್ಯಾಟ್ರಿ ಕೂಡ ಚಾರ್ಜ್ ಮಾಡ್ಕೋಬಹುದು. ಸೊ ಇಂದ ಬಾಕ್ಸ್ ಅಲ್ಲೇನೆ ನಿಮಗೆ ಸ್ಟ್ಯಾಂಡರ್ಡ್ ಲೆನ್ಸ್ ಗಾರ್ಡ್ಸ್ ಕೂಡ ಕೊಡ್ತಾರೆ. ಸೊ ನಿಮ್ಗೆ 2 ಲೆನ್ಸ್ ಗಾರ್ಡ್ ಸಿಗುತ್ತೆ. ನೀವು ಈಸಿಯಾಗಿ ಇದರಲ್ಲಿ ಮೌಂಟ್ ಮಾಡ್ಕೋಬಹುದು. ಯಾವುದೇ ರೀತಿಯಾದಂತಹ ಡ್ಯಾಮೇಜಸ್ ಆಗಲಿ, ಏನಾದ್ರು ಬಿದ್ದಾಗ ಅಥವಾ ಸ್ಕ್ರಾಚಸ್ ಆಗಲಿ, ಇದರಿಂದ ಈಸಿಯಾಗಿ ರೀಪ್ಲೇಸ್ ಮಾಡ್ಕೋಬಹುದು. ಜೊತೆಗೆ ಈ ಲೆನ್ಸ್ ನ ಗಾರ್ಡ್ ಕೂಡ ಒಂದು ಸಿಲಿಕಾನ್ ಬ್ಯಾಂಡ್ ಅಲ್ಲಿ ಕೊಡ್ತಾರೆ. ಇದ್ರ ಮೇಲ್ಗಡೆ ಇರುವಂತ ಲೆನ್ಸ್ ಗಾರ್ಡ್ ಕೂಡ ನೀವು ಈಸಿಯಾಗಿ ಸ್ವಾಪ್ ಮಾಡ್ಕೋಬಹುದು. ಮೇನ್ ಲೆನ್ಸ್ ಬಂದು ತುಂಬಾನೇ ಕಾಸ್ಟ್ಲಿ ಆಗಿರೋದ್ರಿಂದ ನೀವು ಡ್ಯಾಮೇಜ್ ಏನಾರು ಆಯ್ತು ಅಂದ್ರೆ ರೀಪ್ಲೇಸ್ ಮಾಡೋದು ತುಂಬಾ ಕಷ್ಟ. ಜೊತೆಗೆ ಇದು ಕಮ್ಮಿ ಕಾಸ್ಟಿಂಗ್ ಆಗಿರೋದ್ರಿಂದ ಈ ಲೆನ್ಸ್ ಗಾರ್ಡ್ ನ ಯೂಸ್ ಮಾಡೋದು ತುಂಬಾನೇ ಉತ್ತಮವಾಗಿರುತ್ತೆ. ನೀವು ಇದನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಚಿಕ್ಕದೊಂದು ಪೌಚ್ ಕೂಡ ಕೊಡ್ತಾರೆ. ಹಾಗೂ ಇದನ್ನ ಚಾರ್ಜ್ ಮಾಡೋದಕ್ಕೆ ನಿಮ್ಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೂಡ ಕೊಡ್ತಿದ್ದಾರೆ. ಸೊ ಈ Insta360 ಸೆಲ್ಫಿ ಸ್ಟಿಕ್ ಏನಿತ್ತು ಇದನ್ನ ನೀವು ಟ್ರೈಪಾಡ್ ತರ ಯೂಸ್ ಮಾಡಕ್ ಆಗಲ್ಲ. ಬಟ್ ಇದಕ್ಕೆ ಅಟ್ಯಾಚ್ಮೆಂಟ್ಸ್ ಯೂಸ್ ಮಾಡ್ಕೊಂಡು ನೀವು ಟ್ರೈಪಾಡ್ ತರ ಆರಾಮಾಗಿ ಯೂಸ್ ಮಾಡಬಹುದು. ಈಗ ನೋಡಿ, ನಮ್ಮ ಹತ್ರ ಒಂದು ಆಲ್ರೆಡಿ ಪೋರ್ಟೇಬಲ್ ಒಂದು ಟ್ರೈಪಾಡ್ ಇದೆ. ಸೊ ಇದನ್ನ ಆರಾಮಾಗಿ ನೀವು ಕೆಳಗಡೆ ಕೊಟ್ಟಿರುವಂತ ಈ ಒಂದು ಥ್ರೆಡ್ ಅಲ್ಲಿ ನೀವು ಅಟ್ಯಾಚ್ ಮಾಡಿದ್ರೆ ಟ್ರೈಪಾಡ್ ತರ ಸೆಟ್ ಆಗೋಯ್ತು. ಸೊ ನೀವು ಆರಾಮಾಗಿ ಯಾವ ಲೊಕೇಶನ್ ಅಲ್ಲಿ ಬೇಕಾದ್ರೂ ಇದನ್ನ ಇದೇ ರೀತಿ ಇಲ್ಲಿ ಫಿಕ್ಸ್ಚರ್ಸ್ ಏನಿದೆ ಇದರಲ್ಲಿ ನೀವು ಆರಾಮಾಗಿ ಫಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಬೇಕಾಗಿರುವಂತ ಕಂಟೆಂಟ್ಸ್ ನ ನೀವು ಶೂಟ್ ಮಾಡಬಹುದು. ಬನ್ನಿ ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಏನಿದೆ ಎಲ್ಲ ಚೆಕ್ ಮಾಡೋಣ. ಸೊ ಕ್ಯಾಮ್ರಾ ಅಂತೂ ನೋಡ್ಲಿಕ್ಕೆ ಒಳ್ಳೆ ಸೇಮ್ ಸ್ನೀಕರ್ಸ್ ಚಾಕ್ಲೇಟ್ ತರಾನೇ ಇದೆ, ಪ್ರೀಮಿಯಂ ಆಗಿ, ಹಾಗೂ ಬಾರ್ ಆರಾಮಾಗಿ ಒಂದು 200 ಗ್ರಾಮ್ಸ್ ಅಷ್ಟೇ ವೆಯ್ಟ್ ಇರೋದು. ಇದರಲ್ಲಿ ನಿಮಗೆ 2 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಒಂದು ಬಂದು ನಿಮ್ಮ ಬ್ಯಾಟ್ರೀಸ್ ಇನ್ಸ್ಟಾಲ್ ಮಾಡಲಿಕ್ಕೆ, ಹಾಗೂ ಇದರಲ್ಲಿ SD ಕಾರ್ಡ್ ಕೂಡ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಯಾವುದೇ ಇನ್ಬಿಲ್ಟ್ ಮೆಮೊರೀಸ್ ಇದರಲ್ಲಿ ಇರೋದಿಲ್ಲ. ಸೊ ಎಕ್ಸ್ಪ್ಯಾಂಡಬಲ್ ಅಪ್ ಟು 512 GB ವರೆಗೂ ಸಿಗುತ್ತೆ. ಸೊ ಈ ಕ್ಯಾಮ್ರಾ ಬಂದು ಕಂಪ್ಲೀಟ್ ಆಗಿ ವಾಟರ್ ಪ್ರೂಫ್ ಆಗಿರೋದ್ರಿಂದ ನೀವು ಇದನ್ನ ಕಂಪ್ಲೀಟ್ ಆಗಿ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಲಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಇದರಲ್ಲಿ ನಿಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನಿಮಗೆ ಮಾರ್ಕಿಂಗ್ಸ್ ಕೊಟ್ಟಿದ್ದಾರೆ. ಅಂದ್ರೆ ನೀವೀಗ ಬ್ಯಾಟ್ರಿ ಏನ್ ಕಂಪಾರ್ಟ್ಮೆಂಟ್ ಇದೆ ಇದನ್ನ ನೀವು ಕ್ಲೋಸ್ ಮಾಡಿದಾಗ ಇಲ್ಲಿ ಆರೆಂಜ್ ಮಾರ್ಕ್ ಕಾಣಿಸಬಾರ್ದು. ಆರೆಂಜ್ ಮಾರ್ಕ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ವಾಟರ್ ಪ್ರೂಫಿಂಗ್ ಆಗಿಲ್ಲ ಅಂತ. ಸೊ ನೀವು ಕಂಪ್ಲೀಟ್ ಆಗಿ ಪ್ರೆಸ್ ಮಾಡಿದ್ರೆ ಎಲ್ಲೂ ಆರೆಂಜ್ ಮಾರ್ಕ್ ಕಾಣಲ್ಲ. ಸೊ ಆವಾಗ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫಿಂಗ್ ಆಗಿದೆ ಅಂತ. ಇನ್ನೊಂದು ಚಾರ್ಜಿಂಗ್ ಕೂಡ ಬಂದ್ರೆ ಅದು ಕೂಡ ಓಪನ್ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಕೇಸ್ನ ಈ ತರ ಕಂಪಾರ್ಟ್ಮೆಂಟ್ ರೀತಿ ಓಪನ್ ಮಾಡಬೇಕಾಗತ್ತೆ. ಇಲ್ಲಿ ಟೈಪ್ ಸಿ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಚಾರ್ಜಿಂಗ್ ನೀವು ಡೈರೆಕ್ಟ್ ಆಗಿ ಇದರಲ್ಲಾದ್ರೂ ಯೂಸ್ ಮಾಡಬಹುದು, ಇಲ್ಲ ಯುಟಿಲಿಟಿ ಬ್ಯಾಟ್ರಿ ಕೇಸ್ ಏನ್ ಕೊಟ್ಟಿದ್ದಾರೆ ಅದರಲ್ಲಾದ್ರೂ ಯೂಸ್ ಮಾಡಬಹುದು. ಇದನ್ನ ಕೂಡ ಇಲ್ಲಿ ಆರೆಂಜ್ ಮಾರ್ಕಿಂಗ್ ಇದೆ. ಸೊ ನೀವು ಕಂಪ್ಲೀಟ್ ಆಗಿ ಇದನ್ನ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಆರೆಂಜ್ ಮಾರ್ಕಿಂಗ್ಸ್ ಯಾವುದು ಕಾಣೋದಿಲ್ಲ. ಸೊ ಇದೆಲ್ಲ ಆರೆಂಜ್ ಮಾರ್ಕಿಂಗ್ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ವಾಟರ್ ಪ್ರೂಫಿಂಗ್ ಆಗಿದೆ ಅಂತ ಅರ್ಥ. ಕ್ಯಾಮ್ರಾದಲ್ಲೇ ನಿಮಗೆ 2.5 ಇಂಚಿಂದು ಸ್ಕ್ರೀನ್ ಕೊಡ್ತಾರೆ. ಸೊ ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸಸ್ ಇರೋದ್ರಿಂದ ಸ್ಕ್ರಾಚ್ ರೆಸಿಸ್ಟೆಂಟ್ ಅಂತ ಹೇಳ್ಬೋದು. ಬಟ್ ಇದ್ರ ಮೇಲೆ ನೀವೊಂದು ಪ್ರೊಟೆಕ್ಟಿವ್ ಲೇಯರ್ ಹಾಕೊಳ್ಳೋದು ತುಂಬಾನೇ ಬೆಟರ್ ಆಗಿರುತ್ತೆ.
ಈ ಕ್ಯಾಮ್ರಾದಲ್ಲಿ ನೀವು 8K 30 FPS ವರೆಗೂ ಕ್ಯಾಪ್ಚರ್ ಮಾಡಬಹುದು. ಇದನ್ನ ಅಚೀವ್ ಮಾಡಲಿಕ್ಕೆ ಇದರಲ್ಲಿ ಡ್ಯುಯಲ್ 1/1.28 ಸೆನ್ಸರ್ಸ್ ನ ಯೂಸ್ ಮಾಡ್ತಿದ್ದಾರೆ. ಹಾಗೂ ಟ್ರಿಪಲ್ AI ಚಿಪ್ ಇರೋದ್ರಿಂದ ನೀವು ನೈಟ್ ಲೈಫ್ ನ ಏನ್ ಶೂಟ್ ಮಾಡ್ತೀರಾ ಅದು ತುಂಬಾನೇ ಸುಪೀರಿಯರ್ ಆಗಿ ಕಲರ್ಫುಲ್ ಆಗಿ ಬರುತ್ತೆ. ಹಾಗೂ ಇದರಲ್ಲಿ ಸ್ಟಾರ್ ಲೆನ್ಸ್ ಅಂತ ಕೂಡ ಇದೆ. ಸೊ ಇದರಲ್ಲಿ ಸ್ಟಾರ್ ಟ್ರೈಲ್ಸ್ ನ ಕೂಡ ನೀವು ಈಸಿಯಾಗಿ ಕ್ಯಾಪ್ಚರ್ ಮಾಡಬಹುದು. ನ್ಯೂ ಇನ್ಸ್ಟಾ ಫ್ರೇಮ್ 2.0 ಇದ್ರ ಫ್ಯೂಚರ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಯಾವುದೇ ಫಾರ್ಮ್ಯಾಟ್ ಅಲ್ಲಿ ವಿಡಿಯೋಸ್ ತೆಗೆದ್ರೂ ಕೂಡ ನಿಮ್ ಎಲ್ಲಾ ಸೋಷಿಯಲ್ ಮೀಡಿಯಾಗೂ ಆಗೋ ಹಾಗೆ ಇದರಲ್ಲಿ ನೀವು ಆರಾಮಾಗಿ ವಿತೌಟ್ ಕ್ವಾಲಿಟಿ ಲಾಸ್ ಫ್ರೇಮ್ ನ ಕ್ರಾಪ್ ಮಾಡ್ಕೋಬಹುದು. ನಾವು ಯಾವುದೇ ಒಂದು ರೈಡ್ ವಿಡಿಯೋ ಹಾಗೂ ಯಾವ್ದಾದ್ರು ಟ್ರೆಕ್ಕಿಂಗ್ ಮಾಡಿರುವಂತ ವಿಡಿಯೋಸ್ ಆದ್ರೆ ಎಲ್ಲಾದ್ರೂ ವೈಬ್ರೇಷನ್ಸ್ ಬಂದೇ ಬಂದಿರುತ್ತೆ. ಬಟ್ ಈ ಇಶ್ಯೂಸ್ ನ ಸಾಲ್ವ್ ಮಾಡ್ಲಿಕ್ಕಾಗಿನೇ ಫ್ಲೋ ರೇಟ್ ಸ್ಟೆಬಿಲೈಸೇಷನ್ ಹಾಗೂ 360 ಹಾರಿಜಾನ್ ಲಾಕ್ ಅಂತ ಹೇಳಿ ಫ್ಯೂಚರ್ಸ್ ಬಿಟ್ಟಿದ್ದಾರೆ. ಸೊ ಇದರಿಂದ ನೀವು ಯಾವುದೇ ವಿಡಿಯೋ ರೆಕಾರ್ಡ್ ಮಾಡಿದ್ರು ಕೂಡ ಕಂಪ್ಲೀಟ್ ಆಗಿ ವೈಬ್ರೇಷನ್ ಫ್ರೀ ಇರುತ್ತೆ. ಇದರಲ್ಲಿ ನೀವು ಅಟ್ಯಾಚ್ ಮಾಡೋ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ಏನಿದೆ, ಇದು ಕಂಪ್ಲೀಟ್ ಆಗಿ ಹೆಸರಿಗೆ ತಕ್ಕಂಗೆ ನೀವು ಅಟ್ಯಾಚ್ ಮಾಡಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಇನ್ವಿಸಿಬಲ್ ಆಗಿರುತ್ತೆ. ನಾವು ರೈಡ್ ಮಾಡ್ತಾ ಶೂಟ್ ಮಾಡಬೇಕಾದ್ರೆ ವಿಂಡ್ ನಾಯ್ಸ್ ಬರೋದು ತುಂಬಾನೇ ಕಾಮನ್ ಆಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತಾನೆ ಹೊಸ ಡಿಸೈನ್ ಮಾಡಿದ್ದಾರೆ, ನ್ಯೂ ವಿಂಡ್ ಗಾರ್ಡ್ ಅಂತ ಹೇಳಿ. ಸೊ ಈ ನ್ಯೂ ವಿಂಡ್ ಗಾರ್ಡ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಏರ್ ನಾಯ್ಸ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಇಗ್ನೋರ್ ಆಗುತ್ತೆ. ಫ್ಲಾಗ್ಶಿಪ್ ಇಮೇಜಿಂಗ್, ಫ್ಲಾಗ್ಶಿಪ್ ಎವ್ರಿಥಿಂಗ್, ಇವರು ಕ್ಲೇಮ್ ಮಾಡೋದು 360 ಡಿಗ್ರಿಯ ಗೋಟ್ ಅಂತ ಹೇಳಿ. ಸೊ ಇದು ಹೇಗೆ 360ಯ ಗೋಟ್ ಆಗುತ್ತೆ ಅಂದ್ರೆ, ಇದರಲ್ಲಿ ಸೆನ್ಸರ್ ಸೈಜ್ ಬಂದು 144% ಇನ್ಕ್ರೀಸ್ ಮಾಡಿದ್ದಾರೆ ಪ್ರೀವಿಯಸ್ ಜನರೇಷನ್ಸ್ ಮೇಲೆ. ಇದರಲ್ಲಿ ಮ್ಯಾಕ್ಸ್ ಡೈನಾಮಿಕ್ ರೇಂಜ್ ಬಂದು 13.5 ಸ್ಟಾಪ್ಸ್ ವರೆಗೂ ಕೊಡ್ತಾ ಇದ್ದಾರೆ. ಇದರಿಂದ ಉಪಯೋಗ ಏನು? ಇದರಿಂದ ನಮ್ಮ ಇಮೇಜಸ್ ದ ಕಲರ್ ಕ್ವಾಲಿಟಿ ಹಾಗೂ HDR ಕ್ವಾಲಿಟಿ ಏನಿದೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಪಿಕ್ಸೆಲ್ ಸೈಜ್ ಬಂದು 2.44 ಮೈಕ್ರೋಮೀಟರ್ಸ್ ಆಗಿರುತ್ತೆ. ಹಾಗೂ ಇದರಲ್ಲಿ 5 ನ್ಯಾನೋಮೀಟರ್ ನ AI ಚಿಪ್ ಯೂಸ್ ಮಾಡ್ತಾರೆ. ಸೊ ಇದರಿಂದ ನಮ್ಮ ಪ್ರೀವಿಯಸ್ ಜನರೇಷನ್ಸ್ ಗಿನ್ನ 140% ಹೈಯರ್ ಕಂಪ್ಯೂಟಿಂಗ್ ಪವರ್ ಇರುತ್ತೆ. ಅಡಾಪ್ಟಿವ್ ಟೋನ್ ಅಲ್ಲಿ ನಮಗೆ ಪರ್ಫೆಕ್ಟ್ ಎಕ್ಸ್ಪೋಜರ್ ಯಾವಾಗ್ಲೂ ಕೂಡ ಸಿಗುತ್ತೆ. ಅಂದ್ರೆ ಈಗ ಸಡನ್ ಆಗಿ ನಾವು ಇಂಡೋರ್ ಬರೋದ್ರಲ್ಲಿ ಡಾರ್ಕ್ ಆಗುತ್ತೆ ಹಾಗೂ ಔಟ್ಡೋರ್ ಹೋಗಿದ ತಕ್ಷಣ ಸ್ವಲ್ಪ ಬ್ರೈಟ್ ಆಗುತ್ತೆ. ಸೊ ಈ ಅಡಾಪ್ಟಿವ್ ಟೋನ್ ಏನ್ ಮಾಡುತ್ತೆ, ಈ ಎಕ್ಸ್ಪೋಜರ್ ನ ಕರೆಕ್ಟ್ ಆಗಿ ಯಾವಾಗ್ಲೂ ಬ್ಯಾಲೆನ್ಸ್ ಆಗಿ ಮಾಡುತ್ತೆ. ಸ್ಮೂತರ್ ಹಾಗೂ ಶಾರ್ಪರ್ ಆಕ್ಷನ್ ನೀವು ಕ್ಯಾಪ್ಚರ್ ಮಾಡಲಿಕ್ಕೆ 5.7K 60 ಫ್ರೇಮ್ ಪರ್ ಸೆಕೆಂಡ್ ಅಲ್ಲಿ ನೀವು ಆಕ್ಟಿವ್ HDR ಮೋಡ್ ಅಲ್ಲಿ ಆರಾಮಾಗಿ ಅಚೀವ್ ಮಾಡಬಹುದು. ನಾವು ಬೇರೆ ಆಕ್ಷನ್ ಕ್ಯಾಮ್ರಾಗಳಲ್ಲಿ ಒಂದ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರ ಶೂಟ್ ಮಾಡಬಹುದು. ಬಟ್ ಇದರಲ್ಲಿ ಒಂದ್ ಕ್ಯಾಮ್ರಾ ಇನಿ ಪರ್ಸ್ಪೆಕ್ಟಿವ್ ಅನ್ನೋ ಒಂದು ಥೀಮ್ ಮೇಲೆ ನೀವು ಯಾವುದೇ ಒಂದು ವಿಡಿಯೋನ ಶೂಟ್ ಆದ್ಮೇಲೆ ನೀವು ಫ್ರೇಮ್ಸ್ ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ನೀವು AI ಪವರ್ಡ್ ಏನ್ ಆಪ್ ಇದೆ ಇನ್ಸ್ಟಾ 360 ಅವ್ರದ್ದು, ಅದರಲ್ಲಿ ಆರಾಮಾಗಿ ನೀವು ರೀಫ್ರೇಮಿಂಗ್ ಮಾಡ್ಕೋಬಹುದು. ಸೊ ನೀವು ಇದರಲ್ಲಿ ಎಲ್ಲಾ ಟೈಮ್ ಅಲ್ಲೂ 2 ಲೆನ್ಸ್ ಕೂಡ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ. ಸಿಂಗಲ್ ಲೆನ್ಸ್ ಮೋಡ್, ಇದರಲ್ಲಿ ನೀವು 4K 60 FPS ವರೆಗೂ ಅಲ್ಟ್ರಾ ವೈಡ್ ಅಲ್ಲಿ ನೀವು ಆರಾಮಾಗಿ ಶೂಟ್ ಮಾಡಬಹುದು. ಇದರಲ್ಲಿ ನಿಮಗೆ 170 ಡಿಗ್ರಿ ವರೆಗೂ ನಿಮ್ದು POV ಏನಿರುತ್ತೆ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡಬಹುದು. ಇಷ್ಟೆಲ್ಲ ಪವರ್ ಇರೋ ಕ್ಯಾಮ್ರಾಗೆ ನಿಮ್ಗೆ 2400 mAh ಬ್ಯಾಟ್ರಿ ಕೊಟ್ಟು ಇನ್ನೂ ಬೂಸ್ಟ್ ಮಾಡ್ತಿದ್ದಾರೆ. ಹಾಗೂ ಇದರಲ್ಲಿ ರೆಕಾರ್ಡ್ ಟೈಮ್ ನೋಡಿದ್ರೆ ಆರಾಮಾಗಿ 3 hours ವರೆಗೂ ನೀವು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಬಹುದು. ಪ್ರೀವಿಯಸ್ ಜನರೇಷನ್ಸ್ ಅಂದ್ರೆ X4 ಕಂಪೇರ್ ಮಾಡ್ಕೊಂಡ್ರೆ 54% ಲಾರ್ಜರ್ ಬ್ಯಾಟ್ರಿ ಹಾಗೂ ಬ್ಯಾಟ್ರಿ ಲೈಫ್ ಇದೆ. ಇಷ್ಟು ದೊಡ್ಡ ಪವರ್ ಹೌಸ್ ನ ಚಾರ್ಜ್ ಮಾಡ್ಲಿಕ್ಕೆ 0 to 80% ಬಂದು ಜಸ್ಟ್ 20 ಮಿನಿಟ್ಸ್ ಅಲ್ಲೇ ಚಾರ್ಜ್ ಆಗುತ್ತೆ. ಇದರಲ್ಲಿ ನೀವು ಯಾವುದೇ ರೀತಿಯಾದಂತಹ ಆಕ್ಷನ್ಸ್ ಗೆ ಯೂಸ್ ಮಾಡಬಹುದು. ಸ್ಕೈ ಡೈವಿಂಗ್ ಇರ್ಲಿ, ಸ್ಕೂಬಾ ಡೈವಿಂಗ್ ಇರ್ಲಿ, ಇಲ್ಲ ನೀವು ರೈಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಲ್ಲಾ ಸ್ಪೋರ್ಟ್ಸ್ಗೂ ಇದು ಅಡಾಪ್ಟ್ ಆಗುತ್ತೆ. ಹಾಗೂ ಇದರಲ್ಲಿ ವಾಟರ್ ಪ್ರೂಫಿಂಗ್ ಅಂತ ಬಂದಾಗ ನೀವು 15 ಮೀಟರ್ಸ್ ವಿತೌಟ್ ಕೇಸ್ 15 ಮೀಟರ್ಸ್ ವರೆಗೂ ಇದನ್ನ ಯುಟಿಲೈಸ್ ಮಾಡಬಹುದು. ಇನ್ವಿಸಿಬಲ್ ಡೈವ್ ಕೇಸ್ ಅಂತ ಏನ್ ಬರುತ್ತೆ, ಇದನ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ 60 ಮೀಟರ್ಸ್ ವರೆಗೂ ಅಂಡರ್ ವಾಟರ್ ನ ನೀವು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಇಷ್ಟೆಲ್ಲ ಫ್ಯೂಚರ್ಸ್ ನ ನೀವು ಆರಾಮಾಗಿ ಬಟರ್ ಸ್ಮೂತ್ ಆಗಿ ಎಡಿಟ್ ಮಾಡ್ಲಿಕ್ಕೆ ಹಾಗೂ ಸ್ಟೋರ್ ಮಾಡ್ಲಿಕ್ಕೆ 200 GB ವರೆಗೂ ಕ್ಲೌಡ್ ಸ್ಟೋರೇಜ್ ಕೊಡ್ತಿದ್ದಾರೆ, ಅದು ಕೂಡ 1 year ಗೆ ಫ್ರೀ ಆಗಿ. ಹಾಗೂ ಇಷ್ಟೆಲ್ಲ ಆಕ್ಷನ್ಸ್ ನ ನೀವೇನು ರೆಕಾರ್ಡ್ ಮಾಡಿರ್ತೀರಾ ಇದನ್ನೆಲ್ಲ ಎಡಿಟ್ ಮಾಡ್ಲಿಕ್ಕೆ ಇನ್ಸ್ಟಾ 360 ಅವರ AI ಪವರ್ಡ್ ಆಪ್ ಅಲ್ಲಿ ನೀವು ಆರಾಮಾಗಿ ಕೂಲ್ ಆಗಿ ಎಡಿಟ್ ಮಾಡಬಹುದು. ಬೋನಸ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ಈ ಎಲ್ಲ ಆಕ್ಷನ್ಸ್ ನ ನೀವು ನಾರ್ಮಲ್ ಮೆಮೊರಿ ಕಾರ್ಡ್ ಅಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಫ್ರೇಮ್ಸ್ ನ ಅಥವಾ ಒಂದೊಂದು ಮೂವ್ಮೆಂಟ್ಸ್ ನ ಸ್ಟಟರ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ನಾವು ರೆಕಮೆಂಡ್ ಮಾಡೋದು UHS 1 ಹಾಗೂ V30 ಈ ಪವರ್ಡ್ ಇರುವಂತ ಮೆಮೊರಿ ಕಾರ್ಡ್ಸ್ ನ ಯೂಸ್ ಮಾಡಿ, ಅಥವಾ ಅದಕ್ಕಿಂತ ಹೈಯರ್ ಗ್ರೇಡ್ಸ್ ನ ಯೂಸ್ ಮಾಡಿ. ಫೈನಲ್ ಆಗಿ ಪ್ರೈಸ್ ಪಾರ್ಟಿಗೆ ಬಂದ್ರೆ ಇನ್ಸ್ಟಾ 360 X5 ಬಂದು ಸ್ಟಾರ್ಟಿಂಗ್ ಪ್ರೈಸ್ 56,990 ಇಂದ ಸ್ಟಾರ್ಟ್ ಆಗುತ್ತೆ. ನಾವು ತಗೊಂಡಿರುವಂತದ್ದು ಎಸೆನ್ಷಿಯಲ್ ಬಂಡಲ್, ಇದು ನಮಗೆ 69,990 ಆಯ್ತು. ನಿಮ್ಮ ಎಸೆನ್ಷಿಯಲ್ಸ್ ಏನೇನಿರುತ್ತೆ ಅಂದ್ರೆ ಮೌಂಟಿಂಗ್ಸ್ ಏನ್ ಬೇಕಾಗುತ್ತೆ ಅದರ ರಿಕ್ವೈರ್ಮೆಂಟ್ಸ್ ಬೇಸಿಸ್ ಮೇಲೆ ನೀವು ನಿಮ್ ಬಜೆಟ್ ನೋಡ್ಕೊಂಡು ತಗೋಬಹುದು. ಪ್ರಾಡಕ್ಟ್ ಹಾಗೂ ಪ್ರಾಡಕ್ಟ್ ಆಕ್ಸರೀಸ್ ಎಲ್ಲಾ ಬೈಯಿಂಗ್ ಲಿಂಕ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಇದಿಷ್ಟು ಇನ್ಸ್ಟಾ 360 ಟೆಕ್ನಿಕಲ್ ರಿವ್ಯೂ ಆಗಿತ್ತು. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ ಚಾನೆಲ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.